ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಫೈನಾನ್ಸ್ ರಿಲೇಟೆಡ್ ಯಾವುದೇ ಪ್ರಾಡಕ್ಟ್ ನ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಇನ್ ಕೇಸ್ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಈ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಸಿಗುತ್ತೆ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಜಸ್ಟ್ 0.01% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತಿನ ಚಾರ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ. ಇಂಡೆಕ್ಸ್ ಅಲ್ಲಿ ಯಾವ ರೀತಿ ವಾಲಟಿಲಿಟಿ ಇದೆ ಅಂತ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಲಾಸ್ಟ್ ಮಂಗಳವಾರ ಆಗಿದೆ. ಡಿಸೆಂಬರ್ ತಿಂಗಳದು ಎಕ್ಸ್ಪೈರಿ ಇರುತ್ತೆ. ಎಕ್ಸ್ಪೈರಿ ದಿನ ಯೂಶುವಲಿ ಮಾರ್ಕೆಟ್ ವಾಲಟೈಲ್ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವತ್ತಿನ ಚಾರ್ಟ್ ನೋಡಬಹುದು. ಓಪನಿಂಗ್ ಫ್ಲಾಟ್ ಆಗಿತ್ತು, ಆನಂತರ ಇಮಿಡಿಯೇಟ್ಲಿ ಡೌನ್ ಆಯ್ತು. ನೋಡಬಹುದು ಯಾವ ರೀತಿ ಡೌನ್ ಆಯ್ತು ಅಂತ. ಮೋರ್ ದನ್ 60 ಪಾಯಿಂಟ್ಸ್. ನಂತರ ಅಲ್ಲಿಂದ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು, ನಿಯರ್ಲಿ 100 ಪಾಯಿಂಟ್ಸ್. ನಂತರ ಮತ್ತೆ ಅಲ್ಲಿಂದ ಸ್ಟೀಪ್ ಡೌನ್ ಫಾಲ್, ಮತ್ತೆ ಕೊನೆಯಲ್ಲಿ ಒಂದಷ್ಟು ರಿಕವರಿ, ಮತ್ತೆ ನೋಡಬಹುದು ಯಾವ ರೀತಿ ಡೌನ್ ಆಯ್ತು ಅಂತ, ಮತ್ತೆ ಯಾವ ರೀತಿ ಸ್ಪೈಕ್ ಆಗಿದೆ ಅಂತ ನೋಡಬಹುದು. ಕೊನೆಯಲ್ಲೂ ಕೂಡ ಒಂದು ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಹೈಲಿ ವಾಲಟೈಲ್ ಸೆಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ 2025ರ ಕೊನೆ ಎಕ್ಸ್ಪೈರಿ ದಿನ ಫುಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಅನ್ನು ನಮ್ಮ ಮಾರ್ಕೆಟ್ ಕೊಟ್ಟಿದೆ. ಬಟ್ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಎಲ್ಲಿ ಕ್ಲೋಸಿಂಗ್ ಇತ್ತು ಅಲ್ಲೇ ಕ್ಲೋಸ್ ಆಗಿದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಓವರ್ ಆಲ್ ನಿಫ್ಟಿ 50 ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಎಲ್ಲೂ ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ. ಫ್ಲಾಟಿಶ್ ಓಪನಿಂಗ್, ನಂತರ ಡೌನ್, ಮತ್ತೆ ರಿಕವರಿ, ಮತ್ತೆ ಡೌನ್, ಮತ್ತೆ ರಿಕವರಿ, ಮತ್ತೆ ಡೌನ್, ಮತ್ತೆ ರಿಕವರಿ. ಈ ರೀತಿ ಸೀಸಾ ಟೈಪ್ ಅಲ್ಲಿ ಮಾರ್ಕೆಟ್ ಮೂವ್ ಆಗಿದೆ. ನೀವು ಪ್ರಶ್ನೆಯನ್ನ ಕೇಳಬಹುದು, ಇವತ್ತು NSE ಎಕ್ಸ್ಪೈರೀಸ್, BSE ನಲ್ಲಿ ಏನೋ ಎಕ್ಸ್ಪೈರೀಸ್ ಇಲ್ಲ, ಆದ್ರೂ ಯಾಕೆ ಇದು ವಾಲಟೈಲ್ ಇದೆ ಅಂತ. ಕಾರಣ ಮೆಜಾರಿಟಿ ನಿಫ್ಟಿ 50 ಅಲ್ಲಿರುವಂತಹ ಶೇರುಗಳೇ BSE ನಲ್ಲೂ ಅಂದ್ರೆ ಸೆನ್ಸೆಕ್ಸ್ ಅಲ್ಲೂ ಇರೋದು. ಅಲ್ಲಿ ವಾಲಟೈಲ್ ಇದೆ ಅಂದ್ರೆ ಅದೇ ರೀತಿ ಪರ್ಫಾರ್ಮೆನ್ಸ್ ಅದೇ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಯೂಶುವಲಿ ಸೇಮ್ ಪರ್ಫಾರ್ಮೆನ್ಸ್ ಇರುತ್ತೆ ಎರಡೂ ಕಡೆ. BSE ಎಕ್ಸ್ಪೈರೀಸ್ ಗುರುವಾರ ಇರುತ್ತೆ, ಬಟ್ ಲಾಸ್ಟ್ ವೀಕ್ ಮುಗಿದೋಯ್ತು. ಗುರುವಾರ ರಜೆ ಇದ್ರಿಂದ ಬುಧವಾರನೇ ಎಕ್ಸ್ಪೈರಿ ಇತ್ತು. ಅವಾಗ್ಲೂ ಇದೇ ರೀತಿ ಇರುತ್ತೆ. ಎರಡು ವಾಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಯೂಶುವಲಿ ಎಕ್ಸ್ಪೈರಿ ದಿನ. ಅದರಲ್ಲೂ ಮಂತ್ಲಿ ಎಕ್ಸ್ಪೈರಿ ಇದ್ದಾಗ ವಾಲ್ಯೂಮ್ಸ್ ಜಾಸ್ತಿನೇ ಇರುತ್ತೆ. ವೀಕ್ಲಿ ಎಕ್ಸ್ಪೈರಿಗೆ ಅಷ್ಟೊಂದು ವಾಲ್ಯೂಮ್ಸ್ ಇರೋದಿಲ್ಲ, ಬಟ್ ಮಂತ್ಲಿ ಎಕ್ಸ್ಪೈರಿಗೆ ಯೂಶುವಲಿ ಜಾಸ್ತಿ ಇದ್ದೇ ಇರುತ್ತೆ. ಹಾಗಾಗಿ ವಾಲಟೈಲ್ ಪರ್ಫಾರ್ಮೆನ್ಸ್ ಕೊನೆ ದಿನ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು. BSE ನಲ್ಲಿ ನೋಡಬಹುದು, BSE ಸೆನ್ಸೆಕ್ಸ್ ಅಲ್ಲಿ ಜಸ್ಟ್ 20 ಪಾಯಿಂಟ್ಸ್ ಅಥವಾ 0.02% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಫ್ಲಾಟ್ ಇದೆ ಇಲ್ಲೂ ಕೂಡ. ಎರಡು ಕಡೆ ಅಂದ್ರೆ ಎರಡು ಹೆಡ್ಲೈನ್ ಇಂಡೈಸಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ, ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.04% ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. ಅಂದ್ರೆ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಬಟ್ ಫ್ಲಾಟ್ ಅಂತ ಬೇಕಿದ್ರು ಕರಿಬಹುದು, ಆ ರೀತಿ ಇದೆ ಪರ್ಫಾರ್ಮೆನ್ಸ್. ನಿಫ್ಟಿ 100 ಅಲ್ಲಿ ಎಕ್ಸಾಕ್ಟ್ಲಿ ಫ್ಲಾಟ್ ಇದೆ. ನಿನ್ನೆ ಕ್ಲೋಸಿಂಗ್ ಎಲ್ಲಿತ್ತೋ ಅಲ್ಲೇ ಇವತ್ತು ಕ್ಲೋಸ್ ಆಗಿದೆ. 200 ಅಲ್ಲಿ 0.03% ನೆಗೆಟಿವ್ ಇದೆ, ಅಂದ್ರೆ ಇಲ್ಲೂ ಕೂಡ ಫ್ಲಾಟ್. 500 0.06% ನೆಗೆಟಿವ್ ಇದೆ, ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ. ಓವರ್ ಆಲ್ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ, ಮಿಡ್ ಕ್ಯಾಪ್ 50 ನಲ್ಲಿ 0.22% ಡೌನ್ ಇದೆ ಪರ್ಫಾರ್ಮೆನ್ಸ್. ಹಾಗೆ ಮಿಡ್ ಕ್ಯಾಪ್ 100 0.15% ಡೌನ್ ಇದೆ. ಮಿಡ್ ಕ್ಯಾಪ್ 150 0.18% ಡೌನ್ ಇದೆ. ಅಂದ್ರೆ ಇಲ್ಲಿ 0.1 ಇಂದ 0.2% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ, ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.28% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 0.35% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 0.2% ಡೌನ್ ಇದೆ. ಅಂದ್ರೆ ಇಲ್ಲಿ 0.2 ಇಂದ 0.3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಸ್ವಲ್ಪ ಡೌನ್ ಇದೆ, ಬಟ್ ನಿನ್ನೆ ರೀತಿ ಸ್ವಲ್ಪ ಹೆಚ್ಚಿನ ಡೌನ್ ಇಲ್ಲ. ನಿನ್ನೆ ಮೋರ್ ದನ್ 0.5% ಡೌನ್ ಇತ್ತು. ಇವತ್ತು 0.2 ಇಂದ 0.3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಶೇರುಗಳಲ್ಲಿ. ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ, ಮೈಕ್ರೋ ಕ್ಯಾಪ್ 250 ನಲ್ಲಿ ನೋಡಬಹುದು 0.06% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇವತ್ತು 0.41% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.07% ಪಾಸಿಟಿವ್ ಇದೆ, ಸ್ಲೈಟ್ಲಿ ಅಪ್ ಆಗಿದೆ. ನಿಫ್ಟಿ ಆಟೋದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ ಆಟೋ ಪರ್ಫಾರ್ಮೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ಇವತ್ತು ಎಷ್ಟು ಜನ ನೀವು ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿರೋ ಗೊತ್ತಿಲ್ಲ, ಜಾಯ್ನ್ ಆಗಿರೋರಿಗೆ ಗೊತ್ತಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂತಂದ್ರೆ, ನಮ್ಮ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಿ ಬಂದ್ರೆ ಇಲ್ಲಿ 3 more ಲಿಂಕ್ಸ್ ಅಂತ ಕಾಣುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂದ್ರೆ ಇಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಜಾಯ್ನ್ ಆಗಿ ಒಂದಷ್ಟು ಅಪ್ಡೇಟ್ ಗಳು
ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಬರ್ತಾ ಇರುತ್ತವೆ. ಅಲ್ಲಿ ಒಳ್ಳೆ ಸುದ್ದಿ ಇತ್ತು. ಅಂದ್ರೆ ಎಕ್ಸ್ಪೆಕ್ಟೇಷನ್ ಮೇಲೆ ಎಲ್ಲ, ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ. ಎಕ್ಸ್ಪೆಕ್ಟೇಷನ್ ನಿಜ ಆಗುತ್ತಾ ಇಲ್ವಾ ನಾಡಿದಿಂದ ಗೊತ್ತಾಗುತ್ತೆ. ಹಳೆ ಒಂದೇ ದಿನ ಗ್ಯಾಪ್ ಇರೋದು ನಾಡಿದಿಂದ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಎಕ್ಸ್ಪೆಕ್ಟೇಷನ್ ಮೇಲೆ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಟೋ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. FMCG 0.29% ಡೌನ್ ಇದೆ. IT 0.74% ಡೌನ್ ಆಗಿದೆ ಇವತ್ತು. ಮೀಡಿಯಾ 0.05% ಡೌನ್ ಇದೆ, ಅಂದ್ರೆ ಫ್ಲಾಟ್ ಇದೆ. ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೆಟಲ್ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಫಾರ್ಮಾ 0.17% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. 1.69% ಪಾಸಿಟಿವ್ ಇದೆ. ಅಂದ್ರೆ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ NPA ಗೆ ಸಂಬಂಧಪಟ್ಟಂತೆ. ರೆಕಾರ್ಡ್ ಲೋ NPA PSU ಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಿದೆ ಅಂತ PSU ಬ್ಯಾಂಕ್ಸ್ ಅಲ್ಲಿ. ಹಾಗಾಗಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಇಲ್ಲಿ 1.69% ಅಪ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 0.29% ಅಪ್ ಆಗಿದೆ. ರಿಯಾಲ್ಟಿನಲ್ಲಿ 0.84% ನೆಗೆಟಿವ್ ಇದೆ. ಹೆಲ್ತ್ ಕೇರ್ 0.45% ನೆಗೆಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.81% ನೆಗೆಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.31% ನೆಗೆಟಿವ್ ಇದೆ. ಅಂದ್ರೆ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ರಿಯಾಲ್ಟಿ, ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ಹೇಳ್ಬೋದು. ಹಾಗೆ IT ಸೆಕ್ಟರ್ ಕೂಡ. ಇನ್ನು ಪಾಸಿಟಿವ್ ಅಂದ್ರೆ ಮೆಟಲ್ ಸೆಕ್ಟರ್ ಅಲ್ಲಿ, PSU ಬ್ಯಾಂಕ್ ಗಳಲ್ಲಿ, ಹಾಗೆ ಆಟೋ ಸೆಕ್ಟರ್ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು. ಇನ್ನು ಕೆಲವು ಇಂಡೈಸಸ್ ಸ್ಲೈಟ್ಲಿ ಅಪ್ ಅಥವಾ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ಇದೆ. ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್, ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಿದ್ರೆ, ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೇನಂತ ದೊಡ್ಡ ನೆಗೆಟಿವ್ ಇಲ್ಲ, ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮೆಜಾರಿಟಿ ಮಾರ್ಕೆಟ್ ಗಳಲ್ಲಿ. ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಇದೆ. ನಿಕ್ಕೈ, ತಡಾವುಲ್ ಹಾಗೂ S&P ASX ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಅಷ್ಟೇ. ಇನ್ನು ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಮ್ಮ ಮಾರ್ಕೆಟ್ ಅಂತೂ ಫ್ಲಾಟ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಗುಜರಾತ್ ಕಿಡ್ನಿ ಅಂಡ್ ಸೂಪರ್ ಸ್ಪೆಷಾಲಿಟಿ IPO ಇವತ್ತು ಲಿಸ್ಟಿಂಗ್ ಇತ್ತು. ನೋಡಬಹುದು 6% ಪ್ರೀಮಿಯಂ ಗೆ ಲಿಸ್ಟ್ ಆಯ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ 1.32% ಇತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಷ್ಟೇ. ಒಂದು 5% ಅಪ್ ಅಥವಾ ಡೌನ್ ಅಲ್ಲಿ ಲಿಸ್ಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ 6% ಪ್ರೀಮಿಯಂ ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ ಗೆ ಡಿಸಪಾಯಿಂಟ್ಮೆಂಟ್ ಏನ್ ಮಾಡಲಿಲ್ಲ, ಅದೇ ಒಂದು ಪಾಸಿಟಿವ್ ಸುದ್ದಿ. ಯಾಕಂದ್ರೆ ಇತ್ತೀಚಿನ ಹಲವು IPOಗಳು ನೆಗೆಟಿವ್ ಅಲ್ಲಿ ಲಿಸ್ಟ್ ಆಗಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದ್ದು. ಇದರಲ್ಲಿ ಗುಜರಾತ್ ಕಿಡ್ನಿ ಸೂಪರ್ ಸ್ಪೆಷಾಲಿಟಿ ಸ್ವಲ್ಪ ಲಾಭವನ್ನ ಇನ್ವೆಸ್ಟರ್ಸ್ ಗೆ ಕೊಟ್ಟಿದೆ. ಏನೋ ಇವತ್ತು BL ಫೋಕಸ್ ಅಲ್ಲಿ ಇತ್ತು. ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ. ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂದಿತ್ತು. ಹಾಗೆ ಕಂಪನಿಗೆ ಇಂಡಿವಿಜುವಲಿ ಕೂಡ 569 ಕೋಟಿ ಆರ್ಡರ್ ಸಿಕ್ಕಿತ್ತು. ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಸ್ಟಾಕ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಮೋರ್ ದನ್ 0.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು RVNL ಕೂಡ ಸುದ್ದಿಯಲ್ಲಿತ್ತು. 201 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದ್ದು. ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ. 2% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಬಟ್ ಮೆಜಾರಿಟಿ ರೈಲ್ವೆ ಶೇರ್ಗಳಲ್ಲಿ ನೆಗೆಟಿವ್ ಇದೆ. ನಿನ್ನೆ ಕೂಡ ಒಂದಷ್ಟು ಕರೆಕ್ಷನ್ ಆಗಿದ್ದು, ಇವತ್ತು ಕೂಡ ಒಂದಷ್ಟು ಕರೆಕ್ಷನ್ ಕಂಟಿನ್ಯೂ ಆಗಿದೆ. ಅಂದ್ರೆ ಲಾಸ್ಟ್ ವೀಕೆಂಡ್ ರ್ಯಾಲಿ ಬಂತು, ನಿನ್ನೆ ಇವತ್ತು ಪ್ರಾಫಿಟ್ ಬುಕಿಂಗ್ ಕಾರಣ ಆಗಿದೆ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಅದಾನಿ ಎಂಟರ್ಪ್ರೈಸಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ NCDs ಇಶ್ಯೂ ಮಾಡೋ ಮೂಲಕ 1,000 ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು. ಇನ್ನು ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಒಂದು ಆರ್ಡರ್ ಎಕ್ಸ್ಟೆನ್ಷನ್ ಸಿಕ್ತು. ಅಂದ್ರೆ ಈ ಮುಂಚೆ 30 ಮೆಗಾವ್ಯಾಟ್ ಪ್ರಾಜೆಕ್ಟ್ ಸಿಕ್ಕಿತ್ತು. ಅದನ್ನ ಈಗ 35 ಮೆಗಾವ್ಯಾಟ್ ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಒಂದು ಅಡಿಷನ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 0.72% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಶಕ್ತಿ ಪಂಪ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಜಾರ್ಖಂಡ್ ಇಂದ 21 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. 1.5% ಡೌನ್ ಅಲ್ಲಿ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು BL ಕಶ್ಯಪ್ ಅಂಡ್ ಸನ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ನಿಯರ್ಲಿ 2% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಗೆ 364 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿತ್ತು ಇವತ್ತು. ಇನ್ನು ತ್ರಿಶಕ್ತಿ ಇಂಡಸ್ಟ್ರೀಸ್ ಲಿಮಿಟೆಡ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ ನೋಡಬಹುದು ಸುಮಾರು 210 ಮಿಲಿಯನ್ ರೂಪೀಸ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ತ್ರಿಶಕ್ತಿ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿತ್ತು. ನಂತರ ಕಾನ್ಕಾರ್ಡ್ ಡ್ರಗ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. 14.7 ಕೋಟಿ ಆರ್ಡರ್ ಕಂಪನಿ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಕಾನ್ಕಾರ್ಡ್ ಡ್ರಗ್ಸ್ ಕೂಡ ಫೋಕಸ್ ಅಲ್ಲಿತ್ತು. ನಂತರ IT ಕಾನ್ಸ್ ಈ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಿ ಕೂಡ ನೋಡಬಹುದು 94,58,700 ರೂಪೀಸ್ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಹಾಗೆ MOIL ಕೂಡ ಸುದ್ದಿಯಲ್ಲಿತ್ತು. ಈ ಕಂಪನಿಗೆ ಆಕ್ಚುಲಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ. ನೋಡಬಹುದು 1.36 crore ಟ್ಯಾಕ್ಸ್ ಡಿಮಾಂಡ್ ಬಂದಿದೆ GST ಅಥಾರಿಟಿಯಿಂದ ಇವತ್ತು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.